ಎಲ್ರಿಗೂ ನಮ್ಮ ಮೈಸೂರು ಪಯಣದ ಪುಟ್ಟ ವ್ಲಾಗಿಗೆ ನಮಸ್ಕಾರ. ಹೊಸ ಲೂಯಿ ವಿಟಾನ್ ಶೇಡ್ಸ್ ತೊಗೊಂಡಿದ್ದೆ, ಅದಕ್ಕೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಫೋಟೋಗಳು ತೆಕ್ಕೊಂಡು ಅಲ್ಲಿಂದ ಮೈಸೂರಿಗೆ ಎಕ್ಸ್ಪ್ರೆಸ್ ವೇನಲ್ಲಿ ಝುಯ್ ಅಂತ 2 ಅವರ್ಸ್ನಲ್ಲಿ ಹೋಗಿ ತಲುಪಿದ್ವಿ. ಆ್ಯಸ್ ಯೂಶ್ವಲ್ ನಮ್ಮ ಫೇವ್ರೆಟ್ ಸಂದೇಶ್ ಪ್ರಿನ್ಸ್ನಲ್ಲಿ ಹೋಗಿ ಚೆಕ್ ಇನ್ ಮಾಡಿ ಕ್ವಿಕ್ ಚೇಂಜ್ ಮಾಡಿಕೊಂಡು ಅಲ್ಲಿಂದ ನಾವು ಹೋಗಿದ್ದು ಎಕ್ಸಿಬಿಷನ್ ಗ್ರೌಂಡ್ಸ್ಗೆ. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ದ ಫನ್ ಪಾರ್ಟ್ ಇನ್ ಮೈಸೂರು. ಇಲ್ಲಿಗೆ ಹೋಗದೇ ಇದ್ದರೆ ಸಮಾಧಾನನೇ ಇರೋದಿಲ್ಲ. 1-2-3 ಸಲ ದಸರಾ ಟೈಮ್ನಲ್ಲೇ ಬರ್ತಾಯಿದ್ವಿ ಎಕ್ಸಿಬಿಷನ್ಗೆ. ಸಿಕ್ಕಾಪಟ್ಟೆ ರಶ್ ಇರೋದು, ಮಕ್ಕಳನ್ನ ಕರ್ಕೊಂಡು ಬರೋದಕ್ಕಾಗೋದಿಲ್ಲ ಅಂತ ದಸರಾ ಮುಗಿಸ್ಕೊಂಡು 3 ಇಯರ್ಸಿಂದ ಬರ್ತಾಯಿದ್ದೀವಿ. ದಸರಾ ಮುಗ್ದಾದ್ಮೇಲೆ ಮೈಸೂರಿನಲ್ಲಿ ರಶ್ ಇರಲ್ಲ ಅಥವಾ ಎಕ್ಸಿಬಿಷನಲ್ಲಿ ರಶ್ ಇರಲ್ಲ ಅಂದ್ಕೊಳ್ಳೋದು ನಮ್ಮ ತಪ್ಪು. ಎಕ್ಸಿಬಿಷನಲ್ಲಿ ಮಕ್ಳಿಗೆ ಬೇಕಾಗಿರುವಂತಹ ಕೆಲವೊಂದು ಸಾಮಾನುಗಳನ್ನ ತೊಗೊಂಡು ಅಲ್ಲಿಂದ ನಾವು ಹೋಗಿದ್ದು ತಿನ್ನೋ ಸೆಕ್ಷನಲ್ಲಿ ಸಿಕ್ಕಾಪಟ್ಟೆ ರಶ್ ಇದ್ದಿದ್ದ ಕಾರಣ ಫೋಟೋಗಳೇನು ತೆಕ್ಕೊಳಕ್ಕಾಗಲಿಲ್ಲ. ನಾವು ತಿಂದಿದ್ದು ಗೋಬಿ ಮಂಚೂರಿ ಮತ್ತು ನೂಡಲ್ಸ್ ಮತ್ತು ಅಲ್ಲಿ ಫ್ರೆಶ್ ಆಗಿ ಕಲ್ಲಂಗಡಿ ಹಣ್ಣು ಸಿಗುತ್ತೆ, ಅದನ್ನು ತಿನ್ಕೊಂಡು ಕಲರ್ ಇಲ್ಲದೆ ಇರೋ ಕ್ಯಾಂಡಿನ ನೋಡಿಕೊಂಡು ಹೊರಟು. ಅಷ್ಟರಲ್ಲಿ ಲೈಟ್ಸ್ ಹಾಕಿದ್ರು. ಲೈಟ್ಸ್ ನೋಡಿ ಹುಣ್ಮೆ ಚಂದ್ರನ ನೋಡಿ ರೂಮಿಗೆ ಹೋಗಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಯಾವಾಗಲೂ ಚೆನ್ನಾಗಿದ್ದಿದ್ದು ಮಹೇಶ್ ಪ್ರಸಾದ್ನಲ್ಲಿ ಈ ಸಲ ಚೆನ್ನಾಗಿಲ್ಲದೆ ಇರೋ ತಿಂಡಿ ತಿನ್ಕೊಂಡು ನಾವು ಹೋಗಿದ್ದು ಲೋಕರಂಜನ್ ಆಕ್ವಾ ವರ್ಲ್ಡ್ ಅಂಡರ್ ವಾಟರ್ ಝೂಗೆ. ಸಾನ್ವಿಗೆ ಇಲ್ಲಿ ಅಕ್ವೇರಿಯಂಗೆ ಹೋಗಬೇಕಂತ ತುಂಬ ಆಸೆ ಇತ್ತು. ಹಾಗೆ ಆನ್ ದ ವೇ ಪ್ಯಾಲೇಸ್ನ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ನಾವು ಅಕ್ವೇರಿಯಂಗೆ ಹೋದ್ವಿ. ಈ ಆಕ್ವಾ ವರ್ಲ್ಡ್ ಅಂಡರ್ ವಾಟರ್ ಝೂ ಏನಿದೆ, ಇಟ್ ಹೋಲ್ಡ್ಸ್ ಗಿನ್ನೀಸ್ ರೆಕಾರ್ಡ್ ಫಾರ್ ದ ಲಾಂಗೆಸ್ಟ್ ಅಂಡರ್ ವಾಟರ್ ಟನಲ್ ಅಂತ ಇಂಡಿಯಾನಲ್ಲಿ. ಆ್ಯಂಡ್ ಇಟ್ ಈಸ್ ದ ನಂಬರ್ 1 ಟೂರಿಸ್ಟ್ ಪ್ಲೇಸ್ ಇವಾಗ. ಇದು ಸಿಕ್ಕಾಪಟ್ಟೆ ರಶ್ ಇತ್ತು, ಬಟ್ ವಿ ಕುಡ್ ಮ್ಯಾನೇಜ್ ಫ್ಯೂ ಫೋಟೋಸ್. ಇದರಲ್ಲಿ 118 ಸ್ಪೀಷೀಸ್ ಆಫ್ ಫಿಶಸ್ ಇದೆ ಆ್ಯಂಡ್ ಇಟ್ ಹ್ಯಾಸ್ ಕ್ರಾಬ್ಸ್, ಶಾರ್ಕ್ಸ್, ಫಿಶ್ ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಕಿಡ್ಸ್. ಅಷ್ಟೇ, ಇನ್ನೆಲ್ಲೂ ಹೋಗಲಿಲ್ಲ. ಅಕ್ವೇರಿಯಮಿಂದ ವಾಪಸ್ ನಮ್ಮ ಹೋಟೆಲ್ಗೆ ಬಂದು ಅಲ್ಲಿದ್ದು ಸ್ಪಾ ಟ್ರೀಟ್ಮೆಂಟ್ನ ತೊಗೊಂಡು ನೆಕ್ಸ್ಟ್ ಡೇ ಮತ್ತೆ ರೆಡಿಯಾಗಿ ಮೈಲಾರಿ ದೋಸೆಗೆ ಹೋದ್ವಿ. ದೋಸೆ ಸೂಪರ್ ಆಗಿತ್ತು. ತಿನ್ಕೊಂಡು ಅಲ್ಲಿಂದ ಅದೇ ಎಕ್ಸ್ಪ್ರೆಸ್ ಹೈವೇನಲ್ಲಿ ಮಳೆ ಬೇರೆ ಬರ್ತಾ ಇತ್ತು. ಅಲ್ಲಿಂದ ಬೆಂಗಳೂರಿಗೆ ವಾಪಸ್ ಬಂದ್ವಿ.